ಎಲ್ಲರಿಗೂ ನಮಸ್ಕಾರ. ಮೃದಂಗ್ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲಿಷ್ ಫಾರ್ ಕ್ಲಾಸ್ 2 ಪಾರ್ಟ್ 1. ಈ ಒಂದು ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪಾಠ ಯೂನಿಟ್ 1 ಫನ್ ವಿತ್ ಫ್ರೆಂಡ್ಸ್, ಗೆಳೆಯರೊಂದಿಗೆ ಮೋಜು. ಚಾಪ್ಟರ್ 1 ಮೈ ಬೈಸಿಕಲ್. ಲೆಟ್ ರಿಸೈಟ್, ಬನ್ನಿ ಪಠಿಸೋಣ ಅಥವಾ ಓದೋಣ. Have a red bicycle. I pedal and I ride. Tring, tring, tring goes the bell. Makes my friends move aside. ನನ್ನ ಬಳಿ ಒಂದು ಕೆಂಪು ಬಣ್ಣದ ಸೈಕಲ್ ಇದೆ. ನಾನು ಅದರ ಪೆಡಲ್ ತುಳಿಯುತ್ತಾ ಸವಾರಿ ಮಾಡುತ್ತೇನೆ. ಸೈಕಲ್ ಗಂಟೆಯು ಟ್ರಿನ್ 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 ಎಂದು ಸದ್ದಾಗುತ್ತದೆ. ಅದು ನನ್ನ ಸ್ನೇಹಿತರನ್ನ ಪಕ್ಕಕ್ಕೆ ಸರಿಯುವಂತೆ ಮಾಡುತ್ತದೆ. The seat is blue in color. The tires and pedals are black. Sometimes fast, sometimes slow. But my bicycle is always on track. ಸೈಕಲ್ನ ಆಸನವು ನೀಲಿ ಬಣ್ಣದ್ದಾಗಿದೆ. ಟೈರುಗಳು ಮತ್ತು ಪೆಡಲ್ಗಳು ಕಪ್ಪು ಬಣ್ಣದ್ದಾಗಿವೆ. ಕೆಲವು ಬಾರಿ ವೇಗವಾಗಿ, ಕೆಲವು ಬಾರಿ ನಿಧಾನವಾಗಿ, ಆದರೆ ನನ್ನ ಸೈಕಲ್ ಯಾವಾಗಲೂ ಸರಿಯಾದ ದಾರಿಯಲ್ಲೇ ಸಾಗುತ್ತದೆ. To keep my bicycle moving, all I need is some air. I put on my little helmet and go happily everywhere. ನನ್ನ ಸೈಕಲ್ ಚಲಿಸುತ್ತಿರಲು ಅದಕ್ಕೆ ಸ್ವಲ್ಪ ಗಾಳಿಯಷ್ಟೇ ಬೇಕು. ನಾನು ನನ್ನ ಪುಟ್ಟ ಹೆಲ್ಮೆಟ್ ಧರಿಸುತ್ತೇನೆ ಮತ್ತು ಎಲ್ಲೆಡೆಗೂ ಸಂತೋಷದಿಂದ ಹೋಗುತ್ತೇನೆ. ಹಾಗೆಯೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೈಟ್ ವರ್ಡ್ಸ್ಗಳನ್ನ ಕೂಡ ಕೊಡಲಾಗಿದೆ. I, am, is, in, my. ಹಾಗೆಯೇ ನ್ಯೂ ವರ್ಡ್ಸ್ಗಳನ್ನು ಕೂಡ ಕೊಡಲಾಗಿದೆ. ಪೆಡಲ್, ಅಸೈಡ್, ಸಮಟೈಮ್ಸ್, ಟ್ರ್ಯಾಕ್, ಹೆಲ್ಮೆಟ್, ಎವರಿವೇರ್. ಹಾಗೆಯೇ ಶಿಕ್ಷಕರಿಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಕೂಡ ಕೊಡಲಾಗಿದೆ. ನೆಕ್ಸ್ಟ್ ನಾವು ನೋಡೋದಾದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನ್ಯೂ ವರ್ಡ್ಸ್ಗಳನ್ನು ಕೂಡ ಇಂಗ್ಲಿಷ್ ವರ್ಡ್ಸಲ್ಲಿ ಮತ್ತು ಕನ್ನಡ ಉಚ್ಚಾರಣೆಯಲ್ಲಿ ಮತ್ತು ಕನ್ನಡ ಅರ್ಥ ಈ ಮೂರು ವಿಚಾರವಾಗಿ ಕೊಡಲಾಗಿದೆ. ಸೊ ಇದನ್ನು ಮಕ್ಕಳಿಗೆ ನೋಟ್ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಹೇಳಬಹುದು. ಸೊ ಹಾಗೆ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ತರಗತಿಯಲ್ಲಿ ಒಂದಷ್ಟು ಮಕ್ಕಳಿಂದ ಹೇಳಿಸುವಂತಹ ಒಂದು ಚಟುವಟಿಕೆಗಳನ್ನು ಕೂಡ ಕೊಡಲಾಗಿದೆ. ಒಂದು 6 ಪ್ರಶ್ನೆಗಳನ್ನು ಕೊಡಲಾಗಿದೆ. 6 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಮಕ್ಕಳಿಂದ ಬರಬಹುದಾದಂತಹ ಉತ್ತರಗಳನ್ನು ಮತ್ತು ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಇದನ್ನು ನಾವು ಬಳಸಿಕೊಂಡು ಮಕ್ಕಳಿಂದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಶಿಕ್ಷಕರಿಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಹಾಗೆ ಇಲ್ಲಿಯೂ ಕೂಡ ಒಂದಷ್ಟು ಸೂಚನೆಗಳನ್ನು ನೀಡಲಾಗಿದೆ. ಇದನ್ನು ಕೂಡ ಬಳಸ್ಕೊಳ್ಬಹುದು. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಹ್ಯಾಂಡ್, an axe, an apple, a rat, a cat, a mat, a pan, a man, a cap. ಸೊ ಈ ರೀತಿಯಾಗಿ ಮಕ್ಕಳಿಗೆ ಉಚ್ಚಾರಣೆಯನ್ನು ಮಾಡಿಸುವಂಥ ಚಟುವಟಿಕೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಹಾಗೆ ಶಿಕ್ಷಕರಿಗೆ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಇದು ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಪದಗಳನ್ನು ಕೂಡ ಕೊಡಲಾಗಿದೆ. an ant, an axe, an apple, a rat, a cat, a mat, a pan, a man, a cap. ಸೊ ಈ ರೀತಿಯಾಗಿರ್ತಕ್ಕಂಥ ಪದಗಳು ಇದು ಆರ್ಟಿಕಲ್ಸ್ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಇಲ್ಲಿ ಇದನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದಾಗಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಒಂದು ಸೈಕಲ್ ಚಿತ್ರ ಇದೆ. ಆ ಸೈಕಲ್ ಚಿತ್ರಕ್ಕೆ ಅದರ ಒಂದು ಭಾಗಗಳ ಬಗ್ಗೆ ಕೇಳಿದ್ದಾರೆ. ಸೊ ಆ ಭಾಗಗಳನ್ನು ಕೂಡ ಆಲ್ರೆಡಿ ಫಿಲ್ ಮಾಡಲಾಗಿದೆ. ಕ್ಯಾರಿಯರ್, ಸೀಟ್, ಬ್ರೇಕ್, ಹ್ಯಾಂಡಲ್, ಬೆಲ್, ಪೆಡಲ್, ವೀಲ್. ಈ ರೀತಿಯಾಗಿ ಆ ಸೈಕಲ್ನ ಭಾಗಗಳನ್ನು ಕೂಡ ಆಲ್ರೆಡಿ ಗುರುತಿಸಲಾಗಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇಮ್ಯಾಜಿನ್ ದಟ್ ಯು ಹ್ಯಾವ್ ಎ ಮ್ಯಾಜಿಕ್ ಬೈಸಿಕಲ್, ಡ್ರಾ ಇಟ್ ಇನ್ ದ ಬಾಕ್ಸ್. ಈ ಬಾಕ್ಸ್ ಒಳಗಡೆ ಒಂದು ಮ್ಯಾಜಿಕ್ ಸೈಕಲನ್ನು ಡ್ರಾ ಮಾಡಿ ಅಂತ ಕೇಳಿದ್ದಾರೆ.
ಒಂದು ಮ್ಯಾಜಿಕ್ ಸೈಕಲ್ ಅನ್ನು ಕೂಡ ಇಲ್ಲಿ ಡ್ರಾ ಮಾಡಲಾಗಿದೆ. ಹಾಗೆಯೇ ನಿನ್ನ ಮಾಯಾ ಸೈಕಲ್ ಮ್ಯಾಜಿಕ್ ಬೈಸಿಕಲ್ ಇಟ್ಕೊಂಡು ನೀನು ಏನು ಮಾಡ್ತೀಯಾ ಅಂತ ಕೇಳಲಾಗಿದೆ. ಸೊ ಇದ್ರ ಬಗ್ಗೆ ಮಕ್ಕಳುಗಳಿಗೆ ಇಮ್ಯಾಜಿನ್ ಮಾಡಿಕೊಡೋದಕ್ಕೆ ಅವಕಾಶ ಕೊಡ್ಬೋದು ಮತ್ತು ಅವರದ್ದೇ ಆದ ದಾಟಿಯಲ್ಲೂ ಕೂಡ ಹೇಳಲಿಕ್ಕೆ ಸಮಯವನ್ನು ಕೊಡ್ಬೋದು. ಇಲ್ಲಿ ಒಂದಷ್ಟು ಶಿಕ್ಷಕರಿಗೆ ಸೂಚನೆಗಳನ್ನು ಕೊಡಲಾಗಿದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಇದೆ. ಈ ಸೆಂಟೆನ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇದಕ್ಕೂ ಕೂಡ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಸೊ ಹಾಗೆಯೇ ಪುಟ್ ಎ ರೈಟ್ ಫಾರ್ ದ ಕರೆಕ್ಟ್ ಸೆಂಟೆನ್ಸ್ ಆ್ಯಂಡ್ ಎ ರಾಂಗ್ ಫಾರ್ ದ ಇನ್ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ತಪ್ಪು ಮತ್ತು ಸರಿಗಳನ್ನು ಗುರುತಿಸಲಿಕ್ಕೆ ಹೇಳಲಾಗಿದೆ. ಸೊ ಇಲ್ಲಿ ಕೂಡ ತಪ್ಪಿರ್ತಕ್ಕಂತಹ ಸೆಂಟೆನ್ಸ್ಗಳಿಗೆ ರಾಂಗ್ ಮಾರ್ಕನ್ನು ಮತ್ತು ಸರಿ ಇರುವಂತಹ ಪ್ರಶ್ನೆಗಳಿಗೆ ಅಥವಾ ವಾಕ್ಯಗಳಿಗೆ ಸರಿ ಮಾರ್ಕನ್ನು ನಾವಿಲ್ಲಿ ಹಾಕಲಾಗಿದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಈ ಒಂದು ನಮ್ಮ ಮುಂದಿನ ವಿಡಿಯೋವನ್ನು ವೀಕ್ಷಿಸಲಿಕ್ಕೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನೀಡಲಾಗುತ್ತೆ. ಎಲ್ಲರಿಗೂ ಶುಭ ದಿನ.